ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸ್ಸಸ್ ರಾಘವ್ ಕಥೆಯ 57ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಕಮಲಮ್ಮ ಟಿವಿ ನೋಡ್ತಾ ಕಾಫಿ ಕಪ್ ಹಿಡಿದುಕೊಂಡಿದ್ದರು. ಅವರ ಮುಖದಲ್ಲಿ ಗಂಭೀರತೆಯ ಛಾಯೆ. ಅಷ್ಟರಲ್ಲಿ ರಾಯನ್ ಒಳ ಬಂದ. ಅವನ ಮುಖದಲ್ಲಿ ರೆಸ್ಪೆಕ್ಟ್, ಆದರೆ ಆತಂಕವು. ರಾಯನ್ ಮೇಲ್ಕಂಠದಲ್ಲಿ ಕೈ ಜೋಡಿಸಿ, ನಮಸ್ತೆ ಕಮಲ ಆಂಟಿ, ನಾನು ರಾಯನ್. ಕಮಲಮ್ಮ ಅವನತ್ತ ಗಂಭೀರವಾಗಿ ನೋಡುತ್ತಾ, ನೀನೇನಾ ನನ್ನ ಅನು ಜೊತೆ ಫ್ಯೂಚರ್ ಯೋಚಿಸುತ್ತಿರುವ ಹುಡುಗ? ರಾಯನ್ ತಲೆ ಆಡಿಸಿ, ಹೌದು ಆಂಟಿ, ನನಗೆ ಅನು ತುಂಬ ಇಂಪಾರ್ಟೆಂಟ್. ನಾನು ಅವಳನ್ನು ಪ್ರೀತಿಸುತ್ತೇನೆ. ನಾನು ನನ್ನ ಜೀವನದಲ್ಲಿ ಯಾವಾಗಲೂ ಅವಳಿಗೆ ಮೊದಲ ಆದ್ಯತೆ ಇಡ್ತೇನೆ. ಕಮಲಮ್ಮ ಕಾಫಿ ಕಪ್ ಇಟ್ಟು ನಿಧಾನವಾಗಿ ಕೇಳಿದರು. ರಾಯನ್, ಪ್ರೀತಿ ಅಂದರೆ ಕೇವಲ ಮಾತು ಅಲ್ಲ, ಸ್ಟೆಬಿಲಿಟಿ, ಜವಾಬ್ದಾರಿ, ಬ್ಯಾಕ್ಗ್ರೌಂಡ್ ಎಲ್ಲವೂ ಮ್ಯಾಟರ್ ಆಗುತ್ತವೆ. ನೀನು ಅನುಗೆ ಲೈಫ್ ಟೈಮ್ ಸೆಕ್ಯೂರಿಟಿ ಕೊಡಬಲ್ಲೆಯಾ? ರಾಯನ್ ಡೀಪ್ ಬ್ರೀತ್ ತೆಗೆದುಕೊಂಡು ದೃಢವಾಗಿ, ಆಂಟಿ, ನಾನು ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್ನವನಾದರೂ ನನ್ನ ಕ್ಯಾರೆಕ್ಟರ್ ಸ್ಟ್ರಾಂಗ್. ನಾನು ಪ್ರೊಫೆಷ್ನಲ್ ಲೈಫ್ನಲ್ಲಿ ಸ್ಟಡಿ. ನಾನು ಅನುಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಮಾತ್ರವಲ್ಲ, ಎಮೋಷ್ನಲ್ ಸೇಫ್ಟಿ ಕೂಡ ಕೊಡ್ತೇನೆ. ಅವಳು ಯಾವಾಗಲೂ ಸೇಫ್, ರೆಸ್ಪೆಕ್ಟೆಡ್, ಲವ್ಡ್ ಅನಿಸಿಕೊಳ್ಳೋದು ನನ್ನ ಟಾರ್ಗೆಟ್. ಕಮಲಮ್ಮ ಇನ್ನೂ ಸೀರಿಯಸ್ ಲುಕ್ ಇಟ್ಟು, ನೀನು ನಿಜವಾಗಿಯೂ ಅವಳನ್ನು ಪ್ರೀತಿಸ್ತೀಯಾ ಅಥವಾ ಟೆಂಪ್ರರಿ ಅಟ್ರಾಕ್ಷನಾ? ರಾಯನ್ ಕಣ್ಣಲ್ಲಿ ನೇರವಾಗಿ ನೋಡಿ, ಅವಳು ನನ್ನ ಲೈಫ್ ಪಾರ್ಟ್ನರ್ ಆಂಟಿ. ನಾನು ಶಾರ್ಟ್ ಟರ್ಮ್ ಫೀಲಿಂಗ್ಗೆ ಅನು ಫ್ಯೂಚರ್ ಹಾಳು ಮಾಡಲ್ಲ. ಅವಳ ಕನಸುಗಳು ನನ್ನ ಕನಸುಗಳಾಗಿವೆ. ಅವಳಿಗೆ ಯಾವಾಗಲೂ ನಾನು ಸಪೋರ್ಟ್ ಆಗಿರ್ತೀನಿ. ಕಮಲಮ್ಮ ಸ್ವಲ್ಪ ಸಾಫ್ಟನ್ ಆಗುತ್ತಾ, ಹುಡುಗ, ನಿನ್ನ ಮಾತುಗಳಲ್ಲಿ ಸಿನ್ಸಿಯಾರಿಟಿ ಇದೆ, ಆದರೆ ಒಬ್ಬ ತಾಯಿಗೆ ಡೌಟ್ ಇರುವುದು ನ್ಯಾಚುರಲ್. ನಿನಗೆ ಟೆಸ್ಟ್ ಇದೆ. ಅನುಗೆ ಯಾವ ಕಷ್ಟ ಬಂದರೂ ನೀನು ಅವಳ ಜೊತೆ ಸ್ಟ್ಯಾಂಡ್ ಆಗಬಲ್ಲೆಯಾ? ರಾಯನ್ ತಕ್ಷಣ ಉತ್ತರಿಸುತ್ತಾನೆ, ಆಂಟಿ, ನಿಮ್ಮ ಮುಂದೆ ಪ್ರಾಮಿಸ್ ಮಾಡ್ತೀನಿ, ಅನು ಯಾವಾಗಲೂ ಏನು ತೀರ್ಮಾನ ಮಾಡಿದರೂ ನಾನು ಅವಳ ಜೊತೆ ಇರ್ತೀನಿ. ಅವಳನ್ನು ಅಳಿಸದೆ, ದುಃಖ ಕೊಡದೆ ನನ್ನ ಜೀವನ ಸಾಗಿಸುತ್ತೇನೆ. ಕಮಲಮ್ಮನ ಮುಖದಲ್ಲಿ ಕೊನೆಗೂ ಸಣ್ಣ ನಗು ಹೊಳೆಯುತ್ತದೆ. ಅವರು ರಾಯನ್ನತ್ತ ನೋಡಿ, ನಿನ್ನ ಕಣ್ಣಲ್ಲಿ ನನಗೆ ನಿಜವಾದ ಪ್ರೀತಿ ಕಾಣ್ತಿದೆ. ನನಗೆ ಈಗ ನೆಮ್ಮದಿ. ಅನು ಫ್ಯೂಚರ್ ನಿನ್ನ ಕೈಯಲ್ಲಿ ಇದೆ. ನನ್ನ ಮಗಳ ಬಾಳು ನಿನ್ನ ಜವಾಬ್ದಾರಿ. ರಾಯನ್ ಗೌರವದಿಂದ ಕೈ ಜೋಡಿಸಿ, ಆಂಟಿ, ಇದು ನನ್ನ ವಾಗ್ದಾನ. ನಾನು ಅನುಗೆ ಕೇವಲ ಗಂಡನಾಗಿರಲ್ಲ, ಲೈಫ್ ಲಾಂಗ್ ಫ್ರೆಂಡ್ ಆಗಿರ್ತೀನಿ. ಕಮಲಮ್ಮ ಅವನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಕೊಡುತ್ತಾರೆ. ಅನು ಬಾಗಿಲ ಬಳಿ ಇದನ್ನೆಲ್ಲ ಕೇಳಿ ಕಣ್ಣೀರು ತುಂಬಿಕೊಂಡು ಒಳ ಬಂದು ತನ್ನ ತಾಯಿಯನ್ನು ಅಪ್ಪಿಕೊಳ್ಳುತ್ತಾಳೆ. ಕಮಲಮ್ಮ ಅವರಿಬ್ಬರತ್ತ ನೋಡಿ ನಗುತ್ತಾ, ನಿಮ್ಮ ಪ್ರೀತಿಗೆ ನನ್ನ ಬ್ಲೆಸ್ಸಿಂಗ್ ಇದೆ ಅಮ್ಮ. ನಾನು ನಿನ್ನ ವರ್ಡ್ಸ್ ಕೇಳ್ತಾ ಇದ್ದೆ. ನಿನ್ನ ಬ್ಲೆಸ್ಸಿಂಗ್ ನನಗೆ ಸಿಕ್ಕಿದ್ರೆ ಸಾಕು ಅನಿಸುತ್ತಿತ್ತು. ಈಗ ನನಗೆ ತುಂಬ ಖುಷಿ ಆಗ್ತಿದೆ. ಕಮಲಮ್ಮ ಅವಳ ತಲೆಯ ಮೇಲೆ ಕೈ ಹರಡುತ್ತಾ, ಅನು, ಮದುವೆ ಅಂದರೆ ನಮ್ಮ ಕುಟುಂಬಕ್ಕೂ ಹೊಸ ಕುಟುಂಬ ಸೇರುವ ದಿನ. ರಾಯನ್ ಒಳ್ಳೆಯ ಹುಡುಗ ಅನ್ನೋದು ನನಗೆ ಗೊತ್ತಾಗಿದೆ, ಆದರೆ ಈಗ ಅವನ ಮನೆತನವನ್ನು ನೋಡಬೇಕು. ಅವರ ವ್ಯಾಲ್ಯೂಸ್, ಅವರ ಕಲ್ಚರ್ ಕೂಡ ನಮ್ಮ ಅನುಗೆ ಹೊಂದಿಕೊಳ್ಳಬೇಕು. ಅಷ್ಟರಲ್ಲಿ ಮೈಥಿಲಿ ಒಳಗೆ ಬಂದು ರಾಯನ್, ಅನು ಇಬ್ಬರ ಮುಖ ನೋಡಿದಳು. ಮೈಥಿಲಿ ಸಂತೋಷದಿಂದ, ವಾವ್, ಇಲ್ಲಿ ಎಲ್ಲ ಕ್ಲಾರಿಟಿ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಕಮಲ ಆಂಟಿ, ನೀವು ಒಪ್ಪಿಕೊಂಡಿದ್ದೀರಿ ಅಂದರೆ ಎಲ್ಲವೂ ಸ್ಮೂತ್ ಆಗ್ತದೆ. ಕಮಲಮ್ಮ, ಹೌದು ಮೈಥಿಲಿ, ಆದರೆ ನೆಕ್ಸ್ಟ್ ಸ್ಟೆಪ್ ರಾಯನ್ನ ಫ್ಯಾಮಿಲಿಯನ್ನು ಭೇಟಿಯಾಗುವುದು. ಅವರ ಬಗ್ಗೆ ಗೊತ್ತಾದರೆ ನಿಜವಾದ ನೆಮ್ಮದಿ ಸಿಗುತ್ತದೆ. ರಾಯನ್ ಗೌರವದಿಂದ, ಕರೆಕ್ಟ್ ಆಂಟಿ, ನನ್ನ ತಾಯಿ ತಂದೆಗೆ ನಿಮ್ಮನ್ನು ಭೇಟಿಯಾಗಲು ಹೇಳುತ್ತೇನೆ. ಅನು ಉತ್ಸಾಹದಿಂದ, ಅಮ್ಮ, ಅವರು ತುಂಬ ಒಳ್ಳೆಯವರು. ಅವರು ನನ್ನನ್ನು ಮೊದಲೇ ಫ್ಯಾಮಿಲಿ ಮೆಂಬರ್ ಅಂತ ಫೀಲ್ ಮಾಡುತ್ತಾರೆ. ಹೋ, ನೀನು ಅಷ್ಟು ಮುಂದುವರೆದು ಆಗಿದೆಯಾ? ಅವರ ಮನೆಗೂ ಹೋಗಿ ಆದಮೇಲೆ ನನ್ನ ಜೊತೆ ಹೇಳ್ತಾ ಇದ್ದೀರಾ ಎಂದು ಕಮಲಮ್ಮ ಕೇಳ್ತಾರೆ. ಅದು ಅಮ್ಮ,
ನಿಮ್ಮ ಜೊತೆ ಮಾತಾಡೋಕ್ಕೆ ನಮಗೆ ಧೈರ್ಯ ಬರ್ತಿರ್ಲಿಲ್ಲ ಅಂತ ಹೇಳ್ತಾನೆ ರಾಯನ್. ಹೌದು ಅಮ್ಮ, ಭಯ ಆಗ್ತಿತ್ತು. ರಾಯನ್ನ ಅಪ್ಪ ಅಮ್ಮ ತುಂಬ ಫ್ರೀ ಆಗಿರ್ತಾರೆ, ಹಾಗೆ ಅವರ ಜೊತೆ ಮಾತಾಡೋಕ್ಕೆ ಭಯ ಆಗಿಲ್ಲ. ಭಯ ಅಂತ ನನಗೆ ಹೇಳದೆ ಮದುವೆ ಆಗಿಲ್ಲ ಅಲ್ವಾ, ಅದು ನನ್ನ ಪುಣ್ಯ ಹೇಳ್ತಾರೆ ಕಮಲಮ್ಮ. 2 ದಿನ ಬಿಟ್ಟು ರಾಯನ್ ಮನೆಗೆ ಕಮಲಮ್ಮ, ಅನು, ಮೈಥಿಲಿ, ರಾಘವ್ ಬರ್ತಾರೆ. ರಾಯನ್ ತಂದೆ ತಾಯಿ ರಮೇಶ್ ಮತ್ತು ಗ್ರೇಸಿ ಲಿವಿಂಗ್ ರೂಮ್ನಲ್ಲಿ ಕುಳಿತಿದ್ದರು. ಗ್ರೇಸಿ ಅಮ್ಮ ಸಣ್ಣ ನಗು ಹೊತ್ತು, ವೆಲ್ಕಮ್ ವೆಲ್ಕಮ್. ನಿಮ್ಮ ಬಗ್ಗೆ ರಾಯನ್ ಎಷ್ಟು ಹೇಳ್ತಾನೆ ಗೊತ್ತಾ, ಈಗ ಫೈನಲಿ ನಾವು ನಿಮ್ಮನ್ನು ನೋಡ್ತಾ ಇದ್ದೇವೆ. ರಮೇಶ್ ಅವರು ಗೌರವದಿಂದ, ಕಮಲಮ್ಮಗೆ ನಿಮ್ಮ ಮಗಳು ನಮ್ಮ ಮನೆಗೆ ಬರ್ತಾಳೆ ಅಂದರೆ ಅದು ನಮ್ಮ ಭಾಗ್ಯ. ರಾಯನ್ನ ಫ್ಯೂಚರ್ ಬ್ರೈಟ್ ಆಗೋದು ಅನು ಸಪೋರ್ಟ್ನಿಂದ ಅಂತ ನನಗೆ ಫೀಲಿಂಗ್ ಇದೆ. ಕಮಲಮ್ಮ ಸ್ವಲ್ಪ ಸೀರಿಯಸ್ ಆಗಿ, ಮದುವೆ ಅಂದರೆ ಕೇವಲ ಇಬ್ಬರ ಪ್ರೀತಿಯಲ್ಲ, 2 ಕುಟುಂಬಗಳ ಸಮ್ಮಿಲನ ಕೂಡ. ನನಗೆ ಮುಖ್ಯವಾಗಿ ಸ್ಟೆಬಿಲಿಟಿ ಮತ್ತು ವ್ಯಾಲ್ಯೂಸ್ ಮ್ಯಾಟರ್ ಆಗುತ್ತದೆ. ರಮೇಶ್ ಅವರು, ನಿಮ್ಮ ಕನ್ಸರ್ನ್ ನನಗೆ ಅರ್ಥವಾಗಿದೆ. ನಾವು ಮಿಡಲ್ ಕ್ಲಾಸ್, ಬಟ್ ಡಿಗ್ನಿಟಿ ಮತ್ತು ಹಾನೆಸ್ಟಿ ನಮ್ಮ ಸ್ಟ್ರೆಂತ್. ಅನುಗೆ ಯಾವ ಕೊರತೆ ಬಾರದಂತೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ಗ್ರೇಸಿ ಮಧ್ಯೆ ಮಾತಾಡ್ತಾರೆ. ಅವಳು ನಮ್ಮ ಮನೆಗೆ ಮಗಳು ಆಗ್ತಾಳೆ, ಸೊಸೆ ಅಲ್ಲ. ನಾವು ಹೊಸ ಮಗಳನ್ನು ಪಡೆಯೋದು. ಈ ಮಾತು ಕೇಳಿ ಕಮಲಮ್ಮ ಮುಖದಲ್ಲಿ ನೆಮ್ಮದಿ ಹೊಳೆಯಿತು. ಅನು ಕಣ್ಣೀರಿನಿಂದ ನಗುತ್ತಾ, ಅಮ್ಮ, ನಿನಗೆ ಬೇಕಾಗಿದ್ದ ಭರವಸೆ ಇದಾಗಿತ್ತೆ. ಕಮಲಮ್ಮ ಅವಳ ಕೈ ಹಿಡಿದು, ಹೌದು ಮಗಳೇ, ನನಗೆ ಈಗ ಮನಸ್ಸು ಶಾಂತವಾಗಿದೆ. ನಾನು ನಿನ್ನ ಫ್ಯೂಚರ್ ಸೇಫ್ ಅಂತ ನಂಬಿದ್ದೀನಿ. ರಾಘವ್ ಚುಟುಕು ನಗು ಹೊತ್ತು, ಆಗಿದ್ದರೆ ನೆಕ್ಸ್ಟ್ ಸ್ಟೆಪ್ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋದು. ನನಗೆ ಈ ಹ್ಯಾಪಿನೆಸ್ ನೋಡಿದರೆ ತುಂಬ ನೆಮ್ಮದಿ. ಇನ್ನೊಂದು ನ್ಯೂ ಸೆಲೆಬ್ರೇಷನ್ ಬರ್ತಿದೆ. ಮೈಥಿಲಿ ಸಂತೋಷದಿಂದ, ಎಕ್ಸಾಕ್ಟ್ಲಿ. ಪ್ರಿಯ ಮದುವೆಯ ಸಡಗರ ಇನ್ನೂ ಮುಗಿದಿಲ್ಲ, ಮತ್ತೆ ಒಂದು ಹೊಸ ಹಬ್ಬ ಶುರುವಾಗ್ತಿದೆ. ಗ್ರೇಸಿ ಅವರು, ಅನು, ನೀನು ನಮ್ಮ ಮನೆಗೆ ಬಂದ ಮೇಲೆ ಮನೆಯಲ್ಲಿ ಇನ್ನಷ್ಟು ಹೂವು ಅರಳಿದಂತಾಗುತ್ತೆ. ಅನು ನಾಚಿಕೆಯಿಂದ, ಆಂಟಿ, ನಾನು ನಿಮಗೆ ಮಗಳು ಆಗಿರ್ತೀನಿ, ನಿಮಗೆ ಯಾವಾಗಲೂ ರೆಸ್ಪೆಕ್ಟ್ ಕೊಡ್ತೀನಿ. ಕಮಲಮ್ಮ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾ, ನಾನು ತುಂಬ ವಿಚಾರ ಮಾಡಿಕೊಂಡೆ, ಆದರೆ ಈಗ ನನಗೆ ಕಂಪ್ಲೀಟ್ ಕ್ಲಾರಿಟಿ ಬಂದಿದೆ. ಈ ಸಂಬಂಧ 2 ಕುಟುಂಬಗಳಿಗೂ ಸಂತೋಷ ತರೋದು ಖಂಡಿತ. ರಾಘವ್ ಮೈಥಿಲಿ ಅತ್ತ ನೋಡುತ್ತಾ, ಹಾಗಾದರೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡೋಣ. ಕಮಲ ಆಂಟಿ, ನೀವು ಯಾವ ಡೇಟ್ಗೆ ಇಷ್ಟಪಡ್ತೀರಾ? ಕಮಲಮ್ಮ, ಹೆಚ್ಚು ಡಿಲೇ ಬೇಡ. ಈ ಕಮ್ಮಿಂಗ್ ಮಂತ್ ಒಳ್ಳೆಯ ಮುಹೂರ್ತ ಇದೆ ಅಂತ ನಮ್ಮ ಫ್ಯಾಮಿಲಿ ಪುರೋಹಿತರು ಹೇಳಿದ್ದರು, ಅದನ್ನೇ ಕನ್ಸಿಡರ್ ಮಾಡೋಣ. ರಮೇಶ್ ಅವರು ನಗುತ್ತಾ, ಪರ್ಫೆಕ್ಟ್, ನಾವು ಸಹ ಒಪ್ಪುತ್ತೇವೆ. ನೀವು ಡೇಟ್ ಹೇಳಿ, ನಾವು ಸಿದ್ಧ. ಇದನ್ನೆಲ್ಲ ಕೇಳಿ ರಾಯನ್ ತುಂಬ ಎಮೋಷ್ನಲ್ ಆಗಿ ಅನು ಕೈ ಹಿಡಿದುಕೊಂಡು, ಅನು, ನಿನ್ನ ಜೊತೆ ಈ ಜರ್ನಿ ಶುರುವಾಗೋದು ನನ್ನ ಲೈಫ್ಗೆ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಅನು ಕಣ್ಣೀರಿನಿಂದ ನಗುತ್ತಾ, ರಾಯನ್, ನನಗೆ ಈ ದಿನ ಡ್ರೀಮ್ ಕಮ್ ಟ್ರೂ ಆಗಿದಂತಿದೆ. ಮೈಥಿಲಿ ತಕ್ಷಣ, ವಾವ್, ಇನ್ನು ಮುಂದೆ ಶಾಪಿಂಗ್, ಅರೇಂಜ್ಮೆಂಟ್ಸ್, ಸೆಲೆಬ್ರೇಷನ್ ಆಲ್ ಬ್ಯಾಕ್ ಟು ಬ್ಯಾಕ್. ಫ್ಯಾಮಿಲಿಗೆ ಮತ್ತೆ ಒಂದು ರೀಸನ್ ಟು ಕಮ್ ಟುಗೆದರ್. ಗ್ರೇಸಿ ಅವರು ಚುಟುಕಾಗಿ, ಹೌದು, ಈಗಿನಿಂದ ನಾವು ಒಂದು ದೊಡ್ಡ ಫ್ಯಾಮಿಲಿ. ಒಟ್ಟಿಗೆ ಎಲ್ಲ ಸೆಲೆಬ್ರೇಷನ್ಸ್ ಗ್ರ್ಯಾಂಡ್ ಆಗಿರುತ್ತವೆ. ಎಲ್ಲರೂ ಖುಷಿಯಿಂದ ಮಾತನಾಡುತ್ತಾ ಹೊಸ ಫ್ಯೂಚರ್ ಬಗ್ಗೆ ಚರ್ಚಿಸುತ್ತಿದ್ದರು. ಕಮಲಮ್ಮನ ಮನಸ್ಸಿನಲ್ಲಿ ಒಂದು ದೊಡ್ಡ ಭಾರ ಇಳಿದಂತಾಗಿ ಅವಳ ಮುಖದಲ್ಲಿ ಶಾಂತಿ ಕಾಣಿಸಿಕೊಂಡಿತು. ಅಷ್ಟರಲ್ಲಿ ರಮೇಶ್ ಕಾಫಿ ಕಪ್ಸ್ ರೀಫಿಲ್ ಮಾಡುತ್ತಾ, ಚಹಾ ಕಾಫಿ ಜೊತೆ ಮಾತುಕತೆ ಇನ್ನೂ ರುಚಿಯಾಗಿರುತ್ತದೆ. ಈಗ ನಾವು ಹೊಸ ಸಂಬಂಧನ ಸೆಲೆಬ್ರೇಟ್ ಮಾಡೋಣ. ಅದರ ನಡುವೆ ರಾಘವ್ ಸ್ಲೋ ವಾಯ್ಸ್ನಲ್ಲಿ, ಮದುವೆ ಅಂದರೆ ಕೇವಲ ಇಬ್ಬರ ಲೈಫ್ ಚೇಂಜ್ ಅಲ್ಲ, 2 ಕುಟುಂಬಗಳು ಒಟ್ಟಾಗುವ ಫೆಸ್ಟಿವಲ್. ಈ ಫೆಸ್ಟಿವಲ್ ಈಗ ನಮ್ಮ ಮುಂದೆ ಶುರುವಾಗುತ್ತಿದೆ. ಕಮಲಮ್ಮ ಮನೆ ತುಂಬ ಒತ್ತಡ, ಸಂಭ್ರಮದ ವಾತಾವರಣ. ಕಿಚನ್ನಲ್ಲಿ ಸುವಾಸನೆ, ಹಾಲ್ನಲ್ಲಿ ಡೆಕೋರೇಷನ್ ಟೀಮ್, ಎಲ್ಲೆಡೆ ಚಲನವಲನ. ಕಮಲಮ್ಮ ಹೆಚ್ಚು ಗಂಭೀರ ಮುಖದಲ್ಲಿ, ಇಲ್ಲಿ ಹೂಗಳು ಹಾಕಿಲ್ಲ, ಸ್ಟೇಜ್ ಮೇಲೆ ಸ್ಪಾಟ್ಲೈಟ್ ಸರಿಯಾಗಿಲ್ಲ, ನಾಳೆ ಎಂಗೇಜ್ಮೆಂಟ್, ಇದು ನಮ್ಮ ಗೌರವದ ಪ್ರಶ್ನೆ.
ಮೈಥಿಲಿ ನಗುತ್ತಾ, ಆಂಟಿ ರಿಲ್ಯಾಕ್ಸ್, ಎಂಗೇಜ್ಮೆಂಟ್ ಸ್ಟೇಜ್ ಅಂದರೆ ಫಿಲ್ಮ್ ಸೆಟ್ ಅಲ್ಲ. ಜನ ಬಂದು ಅನುರಾಯನ್ಗೆ ಆಶೀರ್ವಾದ ಮಾಡ್ತಾರೆ. ರಾಘವ್, ಕರೆಕ್ಟ್. ಎಲ್ಲ ಗೆಸ್ಟ್ ಸೈಜ್ ಅನುರಾಯನ್ ಮೇಲಿರುತ್ತವೆ, ಡೆಕೋರೇಷನ್ ಮೇಲಲ್ಲ. ಕಮಲಮ್ಮ ಕಣ್ಣು ತಿರುಗಿಸಿ, ನೀವಿಬ್ಬರು ಯಾವಾಗಲೂ ನನ್ನ ಟೆನ್ಷನ್ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಅನು ತನ್ನ ರೂಮ್ನಲ್ಲಿ ಡ್ರೆಸ್ ಟ್ರಯಲ್ ಮಾಡುತ್ತಾ, ಇದು ಹೆವಿ ಆಗಿದೆ, ಇದು ನನಗೆ ಸೂಟ್ ಆಗ್ತಾ ಇಲ್ಲ. ಮೈಥಿಲಿ, ಅನು ನಿನಗೆ ಯಾವ ಡ್ರೆಸ್ ಹಾಕಿದ್ರೂ ಪ್ರೆಟ್ಟಿ. ಪ್ರಾಬ್ಲಮ್ ಡ್ರೆಸ್ನಲ್ಲಿ ಅಲ್ಲ, ನಿನ್ನ ನರ್ವಸ್ನೆಸ್ನಲ್ಲಿ ಇದೆ. ಅತ್ತ ಗ್ರೇಸಿ ತನ್ನ ಮನೆಯಲ್ಲಿ ರಮೇಶ್ ಅವರ ಜೊತೆ ಪ್ಲ್ಯಾನ್ ಮಾಡುತ್ತಿದ್ದರು. ನಾವು ಹೋದಾಗ ಗಿಫ್ಟ್ ತೆಗೆದುಕೊಂಡು ಹೋಗೋಣ. ನಮ್ಮ ಸೈಡ್ ರಿಲೇಟಿವ್ಸ್ ಎಲ್ಲ ರೆಡಿ ಇದ್ದಾರೆಯಾ? ರಮೇಶ್ ಅವರು, ಹೌದು. ಆದರೆ ಪ್ಲೀಸ್ ಯಾವುದೇ ಅರೇಂಜ್ಮೆಂಟ್ಸ್ ಬಗ್ಗೆ ಕಮಲಮ್ಮ ಜೊತೆ ಫೈಟ್ ಮಾಡಬೇಡ. ಅವರು ಆಲ್ರೆಡಿ ಟೆನ್ಷನ್ನಲ್ಲಿ ಇದ್ದಾರೆ. ರಾಘವ್, ಟುಮಾರೋ ಪ್ರೋಗ್ರಾಮ್ ಶೆಡ್ಯೂಲ್ ಕ್ಲಿಯರ್ ಆಗಿದೆಯಾ? ಫಸ್ಟ್ ಬ್ಲೆಸ್ಸಿಂಗ್, ದೆನ್ ರಿಂಗ್ ಎಕ್ಸ್ಚೇಂಜ್, ನಂತರ ಕೇಕ್ ಕಟ್ಟಿಂಗ್. ಕಮಲಮ್ಮ ಸ್ಟ್ರಿಕ್ಟ್ ಆಗಿ, ಕೇಕ್ ಕಟ್ಟಿಂಗ್ ಬೇಡ, ಎಂಗೇಜ್ಮೆಂಟ್ ಟ್ರೆಡಿಷನಲ್ ಆಗಿರಬೇಕು. ಮೈಥಿಲಿ, ಆಂಟಿ ಸ್ಮಾಲ್ ಕೇಕ್ ಕಟ್ಟಿಂಗ್ ಹಾರ್ಮ್ಲೆಸ್, ಯಂಗ್ಸ್ಟರ್ಸ್ ಎಂಜಾಯ್ ಮಾಡ್ತಾರೆ. ಟ್ರೆಡಿಷನ್ ಪ್ಲಸ್ ಟ್ರೆಂಡ್ ಮಿಕ್ಸ್ ಮಾಡೋಣ. ರಮೇಶ್ ಅವರು ಸಪೋರ್ಟ್ ಆಗಿ, ಎಕ್ಸಾಕ್ಟ್ಲಿ, ಟ್ರೆಡಿಷನ್ ಕಾಪಾಡಿ ಬಟ್ ಯಂಗ್ಸ್ಟರ್ಸ್ಗೆ ಫನ್ ಕೂಡ ಬೇಕು. ಕಮಲಮ್ಮ ಕೋಪದಿಂದ, ಫೈನ್, ಬಟ್ ಕೇಕ್ ಸಿಂಪಲ್ ಇರಬೇಕು, ಯಾವುದೇ ಫನ್ನಿ ಡಿಸೈನ್ ಬೇಡ. ರಾಘವ್ ಕಣ್ಣು ಮಿಟುಕಿಸಿ, ಓಕೆ, ಐ ವಿಲ್ ಆರ್ಡರ್ ಎ ಹಾರ್ಟ್ ಶೇಪ್ಡ್ ಕೇಕ್. ಎಂಗೇಜ್ಮೆಂಟ್ ದಿನ ಮನೆ ತುಂಬ ಜನ. ಲೇಡೀಸ್ ಮೆಹಂದಿ ಹಾಕಿಸಿಕೊಳ್ಳುತ್ತಿದ್ದರು. ಮಕ್ಕಳು ಬಲೂನ್ಸ್ ಹೊಡೆದು ಗದ್ದಲ ಮಾಡುತ್ತಿದ್ದರು. ಕಮಲಮ್ಮ ಜೋರಾದ ವಾಯ್ಸ್ನಲ್ಲಿ, ಯಾರು ಸ್ಟೇಜ್ ಫ್ಲವರ್ಸ್ ಟಚ್ ಮಾಡಬೇಡಿ. ಗ್ರೇಸಿ ಹೇಳ್ತಾರೆ, ಕಮಲಮ್ಮ ಚಿಲ್, ಫಂಕ್ಷನ್ ಸ್ಮೂತ್ಲಿ ಹೋಗುತ್ತದೆ. ಅನು ರಾಯನ್ ಸೀಕ್ರೆಟ್ಲಿ ಫೋನ್ನಲ್ಲಿ ಮಾತಾಡುತ್ತಿದ್ದರು. ರಾಯನ್, ಆರ್ ಯು ರೆಡಿ? ಅನು, ರೆಡಿ ಇಲ್ಲ, ನರ್ವಸ್ ಆಗ್ತಿದೆ. ರಾಯನ್ ನಗ್ತಾ, ಡೋಂಟ್ ವರಿ. ಎಲ್ಲರೂ ಸಂತೋಷದಿಂದ ಒಂದಾಗಿ ಸೇರಿದ್ದರು. ಗೆಸ್ಟ್ ಬರುತ್ತಿದ್ದರು. ರಾಘವ್ ಮೈಕ್ ಹಿಡಿದು ಸ್ಟೇಜ್ ಬಳಿ ಟೆಸ್ಟ್ ಮಾಡ್ತಿದ್ದ. ಚೆಕ್ 1 2 3. ಹೌದು, ನನ್ನ ವಾಯ್ಸ್ ಕ್ಲಿಯರ್ ಆಗ್ತಿದೆಯಾ ಅಥವಾ ಬಾತ್ರೂಮ್ ಎಕೋ ಬರ್ತಿದೆಯಾ? ಎಲ್ಲರೂ ನಕ್ಕರು. ಗ್ರೇಸಿ ಆಂಟಿ ಸ್ಟೇಜ್ ಮೇಲೆ ಹತ್ತುತ್ತಿದ್ದಾಗ ಹೀಲ್ಸ್ ಸ್ಲಿಪ್ ಆಗ್ತಿತ್ತು. ರಮೇಶ್ ಅವರು ಸಪೋರ್ಟ್ ಮಾಡಿ, ಕೇರ್ಫುಲ್, ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗೋ ಮೊದಲು ಹಾಸ್ಪಿಟಲ್ ಟ್ರಿಪ್ ಬೇಡ. ಗ್ರೇಸಿ ನಗ್ತಾರೆ. ಅನು ರಾಯನ್ ಎಂಟ್ರಿ. ಅನು ಟ್ರೆಡಿಷನಲ್ ಲೆಹಂಗಾ ಹಾಕಿಕೊಂಡು ಬರುವಾಗ ಮೈಥಿಲಿ ಸೈಡ್ನಲ್ಲಿ ಹಾಸ್ಯವಾಗಿ ಹೇಳಿದಳು, ಲುಕ್ ಎಟ್ ಹರ್, ಲೈಕ್ ಹೀರೋಯಿನ್ ವಾಕಿಂಗ್ ರೆಡ್ ಕಾರ್ಪೆಟ್, ಒನ್ಲಿ ಮಿಸ್ಸಿಂಗ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ರಾಘವ್ ತಕ್ಷಣ ಮೈಕ್ನಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿಬಿಟ್ಟ. ರಿಂಗ್ ಎಕ್ಸ್ಚೇಂಜ್ ಟೈಮ್. ರಾಯನ್ ನರ್ವಸ್ ಆಗಿ ರಿಂಗ್ ಹಿಡಿದು ಅನು ಫಿಂಗರ್ಗೆ ಹಾಕಬೇಕಾಗಿತ್ತು. ಬಟ್ ರಿಂಗ್ ಸ್ಟಕ್. ರಮೇಶ್ ಅವರು ಜೋರಾಗಿ, ಅಯ್ಯೋ, ಎಂಗೇಜ್ಮೆಂಟ್ ರಿಂಗ್ ಸ್ಟಕ್ ಆಗಿದೆ. ಫೈನಲಿ ರಿಂಗ್ ಅಡ್ಜಸ್ಟ್ ಮಾಡಿ ಹಾಕಿದ. ಅನು ಕೂಡ ರಾಯನ್ಗೆ ರಿಂಗ್ ಹಾಕ್ತಿದ್ದಾಗ ರಾಘವ್ ಮೈಕ್ನಲ್ಲಿ, ಅಟೆನ್ಷನ್ ಎವ್ರಿವನ್, ಫ್ರಮ್ ದಿಸ್ ಮೂಮೆಂಟ್ ಆನ್ವರ್ಡ್ಸ್ ರಾಯನ್ ಅಫಿಷಿಯಲ್ ಔಟ್ ಆಫ್ ಬಾಯ್ಸ್ ಗ್ಯಾಂಗ್. ಬಾಯ್ಸ್ ಸೈಡ್ ಕ್ಲಾಪ್ ಕೊಡ್ತಾ ವಿಸಲ್ ಹಾಕ್ತಾರೆ. ಕೇಕ್ ಕಟ್ಟಿಂಗ್ ಪ್ರೋಗ್ರಾಮ್. ಟೇಬಲ್ ಮೇಲೆ ಹಾರ್ಟ್ ಶೇಪ್ ಕೇಕ್ ಇತ್ತು. ಕಮಲಮ್ಮ ಸೀರಿಯಸ್ ಲುಕ್ ಮಾಡಿ, ಸಿಂಪಲ್ ಕೇಕ್ ಆರ್ಡರ್ ಮಾಡಿ ಹೇಳಿದ್ದೆ, ಇದು ಹೃದಯ ಬಿದ್ದಂತಿದೆ. ಗ್ರೇಸಿ ಅವರು ಚುಟುಕಾಗಿ, ಕಮಲಮ್ಮ, ಡೋಂಟ್ ವರಿ, ಹೃದಯ ಒಡೆಯದೆ 2 ಹೃದಯ ಜಾಯ್ನ್ ಆಗ್ತಿವೆ. ಎಲ್ಲರೂ ನಕ್ಕರು. ಅನು ರಾಯನ್ ಕೇಕ್ ಕಟ್ ಮಾಡ್ತಿದ್ದರು. ಚಿಕ್ಕ ಹುಡುಗ ಓಡಿ ಬಂದು ಒಂದು ಪೀಸ್ ತೆಗೆದುಕೊಂಡು ಬಿಟ್ಟ. ಕೇಕ್ ತಿನ್ನುತ್ತಾ ಹೇಳಿದ, ಎಂಗೇಜ್ಮೆಂಟ್ ಕೇಕ್ ಯಮ್ಮಿ. ಗೆಸ್ಟ್ ಕ್ಲಾಪ್ ಮಾಡ್ತಾ ನಗುತ್ತಿದ್ದರು. ಯಂಗ್ಸ್ಟಾರ್ಸ್ ಡಿಜೆ ಟ್ರ್ಯಾಕ್ ಹಾಕಿ ಡ್ಯಾನ್ಸ್ ಶುರು ಮಾಡಿದರು. ರಾಘವ್ ಕ್ರೌಡ್ಗೆ ಅನೌನ್ಸ್ ಮಾಡಿದ, ಸ್ಪೆಷಲ್ ಪರ್ಫಾರ್ಮೆನ್ಸ್, ರಮೇಶ್ ಅಂಕಲ್ ಆ್ಯಂಡ್ ಗ್ರೇಸಿ ಆಂಟಿ ಡ್ಯಾನ್ಸ್. ಎಲ್ಲರೂ ಶಾಕ್ ಆಗಿ ಡ್ಯಾನ್ಸ್ ಮಾಡ್ತಿದ್ದರು. ಯಂಗ್ಸ್ಟರ್ಸ್ ಫೋರ್ಸ್ ಮಾಡಿ 1 ರೌಂಡು ಗರ್ಭಾ ಮೂವ್ ಮಾಡಿಸಿದರು. ಗ್ರೇಸಿ ಅವರಿಗೆ ಮುಜುಗರ ಆಗಿ, ಈ ವಯಸ್ಸಿನಲ್ಲಿ ನನಗೆ ಡ್ಯಾನ್ಸ್ ಮಾಡಿಸ್ತೀರಾ? ರಮೇಶ್ ಅವರು ತಮಾಷೆ ಮಾಡುತ್ತಾ, ಏಜ್ ಈಸ್ ಜಸ್ಟ್ ನಂಬರ್, ಬಟ್ ರೈಟ್ ಟೈಮ್ ಈಸ್ ಆಲ್ಸೋ ಮಿಸ್ಸಿಂಗ್. ಕಮಲಮ್ಮ ಮೈಕ್ ಹಿಡಿದು ಎಲ್ಲರಲ್ಲೂ ಕೇಳಿಕೊಂಡರು,
ನಮ್ಮ ಮಕ್ಕಳಿಗೆ ಎಲ್ಲರೂ ಆಶೀರ್ವಾದ ಮಾಡಿ ಎಂದು. ಫೈನಲಿ ಅನು ರಾಯನ್ ಎಲ್ಲರಿಗೂ ಕೈ ಮುಗಿದು ನಿಂತರು. ಎಲ್ಲರೂ ಆಶೀರ್ವಾದ ಮಾಡಿ ಊಟ ಮಾಡಲು ಹೊರಟರು. ಮೈಥಿಲಿ ರಾಘವ್ ಅನು ಮತ್ತು ರಾಯನ್ಗೆ ಕಂಗ್ರ್ಯಾಚುಲೇಷನ್ ಹೇಳಿ ಊಟ ಮಾಡಲು ಕರೆದುಕೊಂಡು ಹೋಗುತ್ತಾರೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.